ಇನ್ಸ್ಪೆಕ್ಟರ್ ಮೇಲೆ ಜಾತಿ ದೌರ್ಜನ್ಯ ಆರೋಪ. ಮೇಲ್ಜಾತಿ ಅಧಿಕಾರಿಗಳಿಂದ ದಲಿತ ಅಧಿಕಾರಿಗೆ ಕಿರುಕುಳ. ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳ ಮೇಲಿನ ದೌರ್ಜನ್ಯ ಕೇಸ್ ತನಿಖೆ ನಡೆಸುವ ನಾಗರಿಕ ಹಕ್ಕುಗಳ ಜಾರಿ ನಿರ್ದೇಶನಾಲಯದಲ್ಲಿಯೇ ಮೇಲ್ಜಾತಿಯ ಅಧಿಕಾರಿಗಳಿಂದ ದಲಿತ ಪೊಲೀಸ್ ಅಧಿಕಾರಿಗೆ ಕಿರುಕುಳ ಆರೋಪ ಕೇಳಿಬಂದಿದೆ. ಡಿಸಿ ಹಾರಿ ಕೇಂದ್ರ ಕಚೇರಿಯ ಎಸ್ಪಿ ಕರಿಬಸನಗೌಡ ಹಾಗೂ ಡಿವೈಎಸ್ಪಿ ಮಹೇಶ್ವರಗೌಡ ಮೇಲೆ ಕಿರಿಯ ಪೊಲೀಸ್ ಅಧಿಕಾರಿಯೊಬ್ಬರು ಈ ಒಂದು ಆರೋಪವನ್ನ ಮಾಡಿದ್ದಾರೆ. ಅಲ್ಲದೆ ಈ ಬಗ್ಗೆ ಡಿಸಿ ಹಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ನೇರವಾಗಿ ಡಿಸಿ ಹಾರಿ ಡಿಜಿ ಉಮೇಶ್ ಕುಮಾರ್ ಅವರಿಗೆ ದೂರು ಸಲ್ಲಿಸಿದ್ದಾರೆ. ಅಷ್ಟಲ್ಲದೆ ಈ ಬಗ್ಗೆ ಡಿಸಿ ಹಾರಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಡಿಯೋ ಹೇಳಿಕೆ ಹರಿದು ಬಿಟ್ಟಿದ್ದಾರೆ. ಮೇಲ್ವರ್ಗದ ಆರೋಪಿಗಳ ಪರವಾಗಿ ಕೆಲಸ ಮಾಡುವಂತೆ ಕಿರುಕುಳ ನೀಡಲಾಗ್ತಿದೆ. ಎಸ್ಪಿ ಕರಿಬಸನಗೌಡ ನಿರ್ದೇಶನದಂತೆ ಕೆಲ ಕೇಸ್ಗಳಲ್ಲಿ ಮೇಲ್ಜಾತಿಯ ಆರೋಪಿಗಳ ಪರ ಅಂತಿಮ ವರದಿ ಸಲ್ಲಿಸಲು ಡಿವೈಎಸ್ಪಿ ಒತ್ತಡ ಹಾಕ್ತಾ ಇದ್ರು. ಆ ವೇಳೆ ವಲಯ ಎಸ್ಪಿ ಅವರಿಂದ ನಿರ್ದೇಶನ ಕೊಡಿಸುವಂತೆ ಹೇಳಿದ್ದ ಕಾರಣ ಅಂದಿನಿಂದ ಡಿವೈಎಸ್ಪಿ ಮತ್ತು ಎಸ್ಪಿ ಕರಿಬಸನಗೌಡ ಕಿರುಕುಳ ನೀಡುತ್ತಿದ್ದಾರೆ. ದೂರುದಾರರಿಂದ ತನ್ನ ವಿರುದ್ಧ ಸುಳ್ಳು ಪಿಟಿಷನ್ ಪಡೆದು ತನಿಖೆ ಹೆಸರಲ್ಲಿ ಕಿರುಕುಳ ನೀಡಲಾಗ್ತಿದೆ ಎಂದು ವಿಡಿಯೋ ಹೇಳಿಕೆಯಲ್ಲಿ ಗಂಭೀರ ಆರೋಪ ಮಾಡಿದ್ದಾರೆ. ನಮಸ್ಕಾರ ಸರ್, ಶ್ರೀನಿವಾಸ್ ಅಂತ ಪೊಲೀಸ್ ಇನ್ಸ್ಪೆಕ್ಟ್ರು, ಡಿಸಿ ಹಾರಿ ವೆಸ್ಟ್ ಪೊಲೀಸ್ ಸ್ಟೇಷನ್. ಸರ್, ಇತ್ತೀಚೆಗೆ ಯಾಕೋ ಮನಸ್ಸಿಗೆ ಭಾಳ ಬೇಸರ ಆಗ್ತದೆ. ಪೊಲೀಸು ಇಲಾಖೆ ಅಲ್ಲಿ ಮತ್ತು ದಲಿತರ ಪರವಾಗಿ ಕೆಲಸ ಮಾಡೋದೇ ದೊಡ್ಡ ತಪ್ಪು ಅನಿಸುತ್ತೆ. ಅದರಲ್ಲೂ ನಾವು ದಲಿತ ಅಂತ ಹೇಳ್ಬಿಟ್ಟು ಸಾಕಷ್ಟು ಕೆಲಸ ಕಾರ್ಯಗಳೆಲ್ಲ ಮಾಡ್ಕೊಂಡು ಬರ್ತಾಯಿದ್ದೀವಿ ಸರ್. ಏನು ಅಂತ ಗೊತ್ತಿಲ್ಲ ಸರ್. ಮೊನ್ನೆ ತಾವೇ ಆದೇಶ ಮಾಡಿದ್ದೆ, ಮಾರ್ಚ್ 24ನೇ ತಾರೀಕು ಆದೇಶ ಮಾಡಿ ನನಗೆ ಉಡುಪಿಗೆ ವರ್ಗಾವಣೆ ಮಾಡಿದೆ ಸರ್. ಅದ್ರ ವಿರುದ್ಧ ನಾನು ಮೊನ್ನೆ ಕೆ ಟಿ ಆಡಳಿತ ನ್ಯಾಯಮಂಡಳಿ ನಾಟ್ ರಿಲೇಟಿವ್ ಅಂತ ಸ್ಟೇ ತೊಗೊಂಡ್ಬಿಟ್ಟಿದ್ದೀನಿ ಸರ್. ನನಗೆ ಅಧಿಕೃತವಾಗಿ ಇವತ್ತರೆಗೂ ಡಿ ಸಿ ಆರಿಂದ ಯಾರೂ ಬಿಡುಗಡೆ ಮಾಡಿಲ್ಲ ಸರ್. ಆಯಿತಾ, ಬಿಡುಗಡೆ ಮಾಡಿದೆ ಅಂತ ಹೇಳ್ಬಿಟ್ಟು ಮಾನ್ಯ ಶ್ರೀಯುತರಾದ ಕರಿಬಸನಗೌಡರು ಎಸ್ ಪಿ ಅವರು ಡಿವೈಎಸ್ಪಿ ಹುದ್ದೆ ಮಾತ್ರ ಇರೋದು, ಎಸ್ ಪಿ ಹುದ್ದೆ ಅಲ್ಲ ಸರ್. ಅದನ್ನು ರಾಜ್ಯ ಸರ್ಕಾರದವ್ರು ಕೊಟ್ಟಿರ್ತಕ್ಕಂಥದ್ದು ಒಂದು ವರದಾನ ಅಂತ ಹೇಳ್ಬೋದು. ಅದನ್ನು ಅವರು ಎಸ್ ಪಿ ಅಂತ ನಾನೇ ನೇರ IPS ಅಧಿಕಾರಿ ಅಂತ ಬಿಂಬಿಸ್ಕೊಂಡು ಮತ್ತು ಅವರ ಕೆಳ ಹಂತದ ಅಧೀನ ಡಿವೈಎಸ್ಪಿ ಆದಂಥ ಶ್ರೀ ಮಹೇಶ್ವರ ಗೌಡರವರು ಅವರು ಸಹ ನನಗೆ KIT ಆದೇಶಕ್ಕೆ ವಿರುದ್ಧವಾಗಿ ಬಿಡುಗಡೆ ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ತಮಗೆ ನಕಲಿ ದಾಖಲೆ ಸೃಷ್ಟಿಸಿ ತಮಗೆ ರವಾನಿಸಿದೆ ಸರ್. ತಾವು ಸ್ವಲ್ಪ ಕೂಲಂಕಷವಾಗಿ ಪರಿಶೀಲನೆ ಮಾಡಬೇಕು ಸರ್. ಯಾಕಂತ ಹೇಳಿದ್ರೆ ನಮ್ಮಂಥ ಅಧಿಕಾರಿಗಳು 20 ವರ್ಷ ಸೇವಾವಧಿ ಆಗಿದೆ ಸರ್. ಇಲಾಖೆಯಲ್ಲಿ ಯಾವುದೇ ಕಪ್ಪು ಚುಕ್ಕೆ ಇಟ್ಕೊಂಡಿಲ್ಲ ಸರ್, ಇವತ್ತರೆಗೂ ಇಟ್ಕೊಂಡಿಲ್ಲ. ತಮ್ಮನ್ನು ನಾನು 3 ಸಲ ಬಂದು ಭೇಟಿ ಮಾಡಿದ್ದೀನಿ. ನಾನು ಮನವಿನೂ ಸಹ ಕೊಟ್ಟಿದ್ದೀನಿ, SC ST ಆಯೋಗಕ್ಕೂ ಕೊಟ್ಟಿದ್ದೀನಿ ಸರ್, ಮತ್ತು ಸದನ ಸಮಿತಿಗೂ ಕೊಟ್ಟಿದ್ದೀನಿ ಸರ್. ಆಯ್ತಾ, ನಾನು ಯಾವುದೇ ಒಂದು ಕುಂದುಕೊರತೆಗಳಿಗೆ ಸ್ಪಂದಿಸ್ತಾ ಇಲ್ಲ. ನಾನು ಅದರಲ್ಲಿ ಕರೆಕ್ಟಾಗಿ ಪರ್ಟಿಕ್ಯುಲರಾಗಿ 18 ಅಂಶಗಳು ಹಾಕಿ ನಾನು ನನ್ನ ಕುಂದುಕೊರತೆಗಳ ಬಗ್ಗೆ ತನಿಖೆ ಆಗಲಿ ಅಂತ ಹೇಳ್ಬಿಟ್ಟು ತಮ್ಮನ್ನು ಹಾಗೂ ನಮ್ಮ DG and IGP ಮಹಾನಿರ್ದೇಶಕರು ಆಯಿತಾ ಅಲ್ಲೂ ಸಹ ಮತ್ತು ಎಲ್ಲ ಇನ್ನಿತರ ಇಲಾಖೆಗಳಿಗೆಲ್ಲ ಕೇಳ್ಕೊಂಡಿದ್ದೀನಿ. ಇವತ್ತರೆಗೂ ಯಾವುದೇ ಕಾರಣಕ್ಕೂ ತಾವು ತನಿಖೆಗೆ ಆದೇಶ ಮಾಡಿಲ್ಲ ಸರ್. ಮೊನ್ನೆ ಯಾವುದೋ ಒಂದು ಸಣ್ಣ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ SP ಅವ್ರನ್ನ ಕರೆಸ್ಬಿಟ್ಟು ಇದು ನನಗೆ ಇದು KIT ಆದೇಶ ವಿರುದ್ಧವಾಗಿ ಮತ್ತು ನಾನು SC ST ಆಯೋಗದಲ್ಲಿ ವಿಚಾರಣೆಯಲ್ಲಿ ಇರಬೇಕಾದ್ರೂ ಸಹ ತಾವು ಪುನರಾವರ್ತನೆ ಮಾಡಿ ತನಿಖೆ ಮಾಡಿ ಎಲ್ಲ ದುಂಬಾಲು ಬಿದ್ದು ತಾವುಗಳು ದೊಡ್ಡವರು ದುಂಬಾಲು ಬಿದ್ದುಬಿಟ್ಟು ಎಲ್ಲ ವರದಿ ಕೊಡಿ ಅಂತ ಕೇಳ್ತಾ ಇದೆ ಸರ್. ಎಲ್ಲಿವರೆಗೂ ಬಂತು ಸರ್ ನಮ್ಮ ಪೊಲೀಸ್ ಇಲಾಖೆ ಸರ್? ಭಾಳಷ್ಟು ಬೇಸರ ಆಗಿದೆ ಸರ್. ನನ್ನ ಕುಟುಂಬಕ್ಕೆ ಭಾಳ ಘಾಸಿ ಆಗ್ತಾ ಇದೆ. ನಾನು ಏನು ಕೆಲಸ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಇವತ್ತವರೆಗೂ DCRE ಸೆಲ್ಲಲ್ಲಿ ಆಯಿತಾ ಯಾವುದೇ ಒಬ್ಬ ದಲಿತರನ್ನು ಕೇಳ್ಬೋದು ಆಯಿತಾ. ನಿನ್ನೆವರೆಗೂ ಕರ್ತವ್ಯ ನಿರ್ವಹಿಸ್ಕೊಂಡು ಬರ್ತಾಯಿದ್ದೀನಿ. ಆದರೆ ನನಗೆ ಅಧಿಕೃತವಾಗಿ ಯಾವುದೇ ಒಂದು ಬಿಡುಗಡೆ ಆದೇಶ ತಾವಾಗಲಿ ತಮ್ಮ ಅಧಿಕಾರಿಗಳಾಗಲಿ ಮಾಡಿಲ್ಲ ಸರ್. ಮಾಡಿದ್ದೀನಿ ಅಂತ ಹೇಳಿದ್ರೆ ಅದು ನಕಲಿ ದಾಖಲೆ ಸರ್. ಅದನ್ನೇನು ಹೆಚ್ಚಾಗಿ ಹೇಳಕ್ಕೆ ಹೋಗಲ್ಲ ಸರ್. ಈಗ ನಾನು ನಮ್ಮ ರಾಜ್ಯ ಸರ್ಕಾರ ಹಿಂದ ಸರ್ಕಾರಕ್ಕೆ ನಾನು ತಿಳಿಸೋದೇನೆಂದರೆ ಆಯಿತಾ, ದಲಿತ ಅಧಿಕಾರಿಗೆ ಕರ್ನಾಟಕ ರಾಜ್ಯ ಸರ್ಕಾರದಲ್ಲಿ ರಕ್ಷಣೆ ಇಲ್ದಂಗಾಗಿದೆ ಆಯಿತಾ. ನಮ್ಮಲ್ಲಿ ಎಲ್ಲ ಈ ಕರಿಬಸನಗೌಡರು ಮಹೇಶ್ ಗೌಡರು ಇವ್ರದ್ದೇ ಎಲ್ಲ ಆಗೋಗಿದೆ ಸರ್ ಆಯಿತಾ. ದಯವಿಟ್ಟು ನಾನು ಹೇಳೋದಿಷ್ಟೇ ಸರ್, ತಮಗೆ ಹಿರಿಯ ಅಧಿಕಾರಿಗಳಾಗಿದ್ದೀರಾ ಆಯಿತಾ, ದೊಡ್ಡವರಾಗಿದ್ದೀರಾ. ನಾನು ಒಂದು 20 ವರ್ಷ ಸೇವಾವಧಿ ಸಲ್ಲಿಸಿದ್ದೀನಿ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲದೆ ಕರ್ನಾಟಕದಲ್ಲಿ
ಆಯಿತಾ. ಪೊಲೀಸ್ ಇಲಾಖೆಯಲ್ಲಿ ನಡ್ಕೊಂಡು ಬಂದಿದ್ದೀನಿ, ಪಾರದರ್ಶಕವಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಆದರೆ ಯಾವುದೇ ಒಂದು ಮುಂದಿನ ಅವಘಡ ಅಂತ ನೋಡಿ ಸರ್, ತಿರುಗ್ತಾ ಇದೆ ತಣ್ಣನೆ ಗಾಳಿ, ಆಯಿತಾ. ಅದು ಯಾವುದೇ ಕಾರಣಕ್ಕೂ ಮುಂದಿನ ಅವಘಡಕ್ಕೆ ತಾವು ಅವಕಾಶ ಮಾಡಿಕೊಡಕ್ಕೆ ಹೋಗ್ಬಿಡಿ ಸರ್. ಏನಾದರೂ ಒಳಸಂಚು ಮಾಡಿ, ಒಳಪಿತೋರು ಮಾಡಿ, ಆಯಿತಾ, ನನ್ನ ವಿರುದ್ಧ ಷಡ್ಯಂತ್ರ ಮಾಡ್ತಾಯಿದ್ರೆ ಖಂಡಿತ ಮಾಡೋಕ್ಕೆ ಹೋಗ್ಬಿಡಿ ಸರ್. ಮುಂದಿನ ಯಾವುದೇ ಒಂದು ಪರಿಣಾಮಗಳಿಗೆ ತೀಕ್ಷ್ಣವಾದ ಪರಿಣಾಮಗಳಾಗುತ್ತೆ ಸರ್. ನನ್ನ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ, ಆಯಿತಾ. ನೊಂದಿರ್ತಕ್ಕಂಥ ದಲಿತ ಪೊಲೀಸ್ ಅಧಿಕಾರಿ ದುಃಖ ತಪ್ಪದಿಂದ ಹೇಳ್ತಾ ಇದ್ದೀನಿ, ಇಲ್ಲಿಗೆ ತಾವು ನಿಲ್ಲಿಸಿ. ಅಂದರೆ ನಮ್ಮ KIT ಆದೇಶ ಮೊನ್ನೆ KIT ಆದೇಶ ಬರೋವರೆಗೂ, ಬಂದ ನಂತರ ಸರ್ ನ್ಯಾಯಾಂಗ ಇಲಾಖೆ ನಾನು ತಲೆಬಾಗ್ತೀನಿ, ತಾವು ತಲೆಬಾಗಿ. ತರಾತುರಿಯಲ್ಲಿ, ಆಯಿತಾ, ನನ್ನನ್ನು ಪಿತೂರಿ ಮಾಡಿ ಬೇರೆ ಏನಾದರೂ ತಮ್ಮ ಅಧೀನದ ಕೆಲಸ ಬಂದಿರಿದ್ರೆ, ತಮಗೆ ಏನಾದರೂ ಆ ಥರ ಇದ್ದರೆ ದಯವಿಟ್ಟು ಇಲ್ಲಿಗೆ ಇದಿಷ್ಟೇ ಆಡ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ನಾನು ತಮಗೆ ಹೇಳಿದೆ ನೋಡಿ, ತಣ್ಣನೆ ಗಾಳಿ ಬೀಸ್ತಾ ಇದೆ, ಆಯಿತಾ. ಪರೋಕ್ಷವಾಗಿ ಸಕ್ರಿಯ ಕಾರ್ಯಕಾರಿಣಿಗೂ ತಾವೆಲ್ಲರೂ ಆಗ್ತೀರಾ ಅಂತ ತಮಗೆಲ್ಲ ಬಯಸ್ತಾ ಇದ್ದೀನಿ. ನಮ್ಮ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಗೆ ಮತ್ತು ಗೃಹ ಮಂತ್ರಿಗಳಿಗೆ, ಮುಖ್ಯಮಂತ್ರಿಗಳಿಗೆ ಹಾಗೂ DG and IGP ತಾವು ಉಮೇಶ್ ಕುಮಾರ್ ಸಾಹೇಬರಿಗೆ, ಆಯಿತಾ, ದಯವಿಟ್ಟು ಇದ್ರ ಮನವರಿಕೆ ಮಾಡ್ಕೊತೀರಾ ಅಂತ ಅನ್ಕೊತಾ ಇದ್ದೀನಿ. ಯಾವುದೇ ಅವಘಡ ಸಂಭವಿಸಿದ್ರೆ ನೇರ ತಾವೇ ಹೊಣೆಗಾರರು. DCRE ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸ್ ವಿಡಿಯೋ ಹೇಳಿಕೆಯಿಂದ ಸಾಕಷ್ಟು ಚರ್ಚೆಗೆ ಗ್ರಾಸವಾಗಿದ್ದು, ಮೇಲಧಿಕಾರಿಗಳು ಕ್ರಮ ಕೈಗೊಳ್ತಾರಾ ಅಂತ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.